ಹಲೋ ಫ್ರೆಂಡ್ಸ್, ಎಂದಿನಂತೆ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಶಶಿಕಲಾ ಅವ್ರ ಬಗ್ಗೆ ನ್ಯೂಸ್ ಕೇಳಿ ಕೇಳಿ ನಿಮ್ಗೂ ಸಾಕಾಗಿ ಹೋಗಿದೆ ಅಂತ ಗೊತ್ತು. ಆ ನ್ಯೂಸ್ ಕೇಳಿ ಕೇಳಿ ನಿಮ್ಗೆ ಬೋರ್ ಆಗಿದೆ ಅಂತ ಕೂಡ ಗೊತ್ತು. ಆದ್ರೆ ಇದು ಒಂದು ನ್ಯೂಸ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಶಶಿಕಲಾ ಪರಪ್ಪನ ಅಗ್ರಹಾರ ಸೇರುವಾಗ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು. ಆ ಬೇಡಿಕೆಗಳೆಲ್ಲ ಕೇಳ್ಬಿಟ್ರೆ ನಿಜವಾಗ್ಲೂ ಒಂದ್ ಕ್ಷಣ ಅವ್ರ ಜೈಲ್ಗೆ ಹೋಗ್ತಿದಾರಾ ಅಥವಾ ರೆಸಾರ್ಟ್ಗೋ ಅಥವಾ ಇನ್ನೆಲ್ಲಾದ್ರೂ ಟ್ರಿಪ್ ಗೆ ಹೋಗ್ತಿದಾರ ಅನ್ನೋಂತ ಡೌಟ್ ಬಂದ್ಬಿಡತ್ತೆ. ಸೊ ಹಾಗಾಗಿ ನಾನು ಈ ನ್ಯೂಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಬಿಟ್ರೆ ನಿಮ್ಗೆ ಇನ್ನೊಂದಷ್ಟು ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ನ್ಯೂಸ್ ಅನ್ನ ತಂದ್ಕೊಡ್ತೀವಿ. ಡೋಂಟ್ ವರಿ. ಬೇಡಿಕೆಗಳ ಮೂಟೆ ಹೊತ್ಕೊಂತ ಜೈಲ್ಗೆ ಬಂದ ಶಶಿಕಲಾ ಅವರ ಯಾವುದೇ ಬೇಡಿಕೆ ಕೂಡ ಪಾಪ ಈಡೇರಿಲ್ಲ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಅಪರಾಧಿ ಎನಿಸಿಕೊಂಡಿರೋ ಶಶಿಕಲಾ ನಟರಾಜನ್ ಅವರು ತಮ್ಮ ಬೇಡಿಕೆ ಪಟ್ಟಿಯನ್ನ ಸಲ್ಲಿಸಿದ್ರು. ಆ ಬೇಡಿಕೆ ಪಟ್ಟಿಯಲ್ಲಿ ಏನೆಲ್ಲ ಇದೆ ಅಂದ್ರೆ ಜೈಲ್ನಲ್ಲಿ ವಿಶೇಷ ಕೊಠಡಿ, ಮನೆಯೂಟ, ಟಿವಿ ಬೇಕು ಅಂತ ಹೇಳಿದ್ದಾರೆ. ಇನ್ನು ಶಶಿಕಲಾ ಅವರ ಬೇಡಿಕೆಯ ಪಟ್ಟಿಯಲ್ಲಿ ವೆಸ್ಟರ್ನ್ ಕಮೋಡ್, ವಾಕಿಂಗ್ ಮಾಡಕ್ಕೆ ಜಾಗ, 24 ಗಂಟೆ ನೀರಿನ ಸೌಲಭ್ಯ, ಹೀಗೆ ಪಟ್ಟಿ ಬೆಳ್ಕೊಂಡೇ ಹೋಯ್ತು. ಆದ್ರೆ ಪಾಪ ಶಶಿಕಲಾಗೆ ಒಂದು ಮಂಚ ಇರುವ ಸಾಮಾನ್ಯ ಕೈದಿಯ ಕೊಠಡಿಯನ್ನ ಕಾದಿರಿಸಿತ್ತು. ಸಾಮಾನ್ಯ ಕೈದಿಯಂತೆ ಅವರು ಕೂಡ ಟಿವಿ ನೋಡಬಹುದು, ಆದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಟಿವಿ ಕೊಡಲ್ಲ. ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ಒಬ್ಬ ಸಹಾಯಕರನ್ನ ನೀಡಬಹುದು ಅಷ್ಟೇ. ಇದಕ್ಕಿನ್ನ ಜಾಸ್ತಿ ಬೇರೆ ಏನು ಕೊಡಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಇನ್ನು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಒಂದು ತಟ್ಟೆ, ಒಂದು ಲೋಟ, ಒಂದು ಚಂಬು ಮತ್ತೆ ಯೂನಿಫಾರ್ಮ್ ಮಾತ್ರ ಕೊಟ್ಟಿದ್ದಾರೆ. ಸೊ ಶಶಿಕಲಾ ಅವ್ರಿಗೆ ಶುಗರ್ ಇದೆ ಅಂತ ಹೇಳಿರೋದ್ರಿಂದ ಅನಾರೋಗ್ಯದ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದ್ರ ಜೊತೆಗೆ ವಿಐಪಿ ಕೈದಿಯಾಗಿರೋದ್ರಿಂದ ಹಗಲು ರಾತ್ರಿ ಕೊಠಡಿ ಕಾಯಲು ಸಿಬ್ಬಂದಿ ಇರ್ಬೇಕಾಗತ್ತೆ. ಆದ್ರೆ ಈ ಜೈಲ್ನಲ್ಲಿ ವಿಐಪಿ ಸೆಲ್ ಅಂತ ಪ್ರತ್ಯೇಕ ಕೊಠಡಿ ಇಲ್ದೇ ಇರೋದ್ರಿಂದ ಅವ್ರನ್ನ ಜನರಲ್ ಫಿಮೇಲ್ ಸೆಲ್ ಅಲ್ಲಿ ಇಟ್ಟಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಜಯಲಲಿತಾ ಅವರಿದ್ದ ಬರಾಕ್ ನಲ್ಲೇ ಶಶಿಕಲಾ ಅವರು ಕೊಠಡಿ ಪಡೆದಿದ್ದಾರೆ. ಪಾಪ ಶಶಿಕಲಾ ಹೊರಗೆ ಮೆರೆದಂಗೆ ಜೈಲ್ನಲ್ಲೂ ಆರಾಮಾಗಿ ಸುಖವಾಗಿರ್ಬೋದು ಅಂತ ಪ್ಲಾನ್ ಮಾಡಿದ್ರು. ಬಟ್ ಅವ್ರ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.